ಫುಲ್ ತೆಗಿ. ಮಾಡ್ತೀನಿ. ಸಹೃದಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಈಗಷ್ಟೇ ಈ ಒಂದು ಗೌಡತಿಯರ ಸೇನೆಯು ಹಮ್ಮಿಕೊಂಡಿರ್ತಕ್ಕಂಥ ನಿರಂತರ ಉಪನ್ಯಾಸ ಮಾಲಿಕೆಯ ಉದ್ದೇಶ ಮತ್ತು ಅದರ ಸಾರ್ಥಕತೆ, ಅದರ ಕನಸುಗಳೇನು ಅನ್ನುವುದನ್ನು ಪ್ರಾಸ್ತಾವಿಕದಲ್ಲಿ ನಮ್ಮ ಶಾಂತರಾಜು ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರು ಹೇಳಿದಂಥ ವಿಚಾರ ಬಹಳ ಮುಖ್ಯವಾಗಿ ನಾವು ಗಮನಿಸಲೇಬೇಕಾದದ್ದು, ಕರ್ನಾಟಕದ ರಾಜ ಮನೆತನಗಳು ಮತ್ತು ಕರ್ನಾಟಕವನ್ನು ಕಟ್ಟಿದಂತಹ ಇಲ್ಲಿನ ಶಿಲ್ಪಿಗಳೇನಿದ್ದಾರಲ್ಲ, ಅದು ಸಾಹಿತ್ಯ ಇರಬಹುದು, ಸಂಸ್ಕೃತಿ ಇರಬಹುದು, ಆಡಳಿತ ಇರಬಹುದು, ಈ ಎಲ್ಲ ರೀತಿಯಲ್ಲಿ ಸಮಾಜ ಆರ್ಥಿಕವಾದ ಸದೃಢವಾದ ಕರ್ನಾಟಕದ ಬೆಳವಣಿಗೆಗೆ ಕೇವಲ ಕವಿಗಳು ಕೊಡುಗೆ ಕೊಟ್ಟಿದ್ದಾರಲ್ಲ, ಅವರು ಏನು ಸಾಧನೆ ಮಾಡಿದ್ದಾರೆ ಅದನ್ನೆಲ್ಲ ಬರೆದಿದ್ರಿಂದ ಕವಿಗಳು ದೊಡ್ಡವರಾಗಿದ್ದಾರೆ. ಕವಿಗಳಿಗೆ ಆಶ್ರಯವನ್ನು ಕೊಟ್ಟು ರಾಜರು ದೊಡ್ಡವರಾದ್ರು, ರಾಜರುಗಳಿಗೆ ಆಶ್ರಯವನ್ನು ಕೊಟ್ಟು ಅಥವಾ ರಾಜರನ್ನ ಹೊಗಳಿ ಕವಿಗಳು ದೊಡ್ಡವರಾದ್ರು ಅಂದ್ರೆ, ಸೊ ರಾಜನಿಗೆ ಕವಿಯೊಬ್ಬ ಬೇಕು, ಕವಿಗಳು ತಾವು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋಕ್ಕೆ ಅವರಿಗೆ ಸರಿಯಾದ ಆಶ್ರಯ ಬೇಕು. ಕನ್ನಡ ನಾಡಿನ ಶಿಲ್ಪಕಲೆಯಲ್ಲಿ, ಸಾಹಿತ್ಯದಲ್ಲಿ, ಇಲ್ಲಿನ ಸಾಂಸ್ಕೃತಿಕವಾದ ನಾನಾ ಬಗೆಯ ಕಲೆಗಳಿರಲಿ, ಇವತ್ತು ನಾವು ಕರ್ನಾಟಕಕ್ಕೆ ಪ್ರಪಂಚದಾದ್ಯಂತ ಜನ ಬಂದು ಇಲ್ಲಿನ ಅದ್ಭುತವಾದಂಥ ಒಂದು ಶಿಲ್ಪ ವಾಸ್ತು ವೈಭವವನ್ನು ನೋಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಇರ್ತಕ್ಕಂಥವರು ಈ ನಾಡಿನ ಆಡಳಿತಗಾರರಾದಂತಹ ನಮ್ಮ ಈ ರಾಜರುಗಳು. ಕರ್ನಾಟಕವನ್ನು ಆಳಿದ ಕದಂಬರಿಂದ ಆರಂಭಗೊಂಡು ನಮ್ಮ ಒಡೆಯರವರೆಗೆ ಅನೇಕ ರಾಜ ಮನೆತನಗಳ ಬಗೆಗೆ ಬೇಕಾದಷ್ಟು ಅಧ್ಯಯನಗಳು ನಡೆದಿವೆ. ನಮ್ಮ ಇತಿಹಾಸದ ಅಧ್ಯಾಪಕರ ಒಂದು ಪಾಠ ಪ್ರವಚನದ ಸಿಲೆಬಸ್ ಒಳಗಡೆಗೆ ಕನ್ನಡ ನಾಡಿನ ಸ್ಥಳೀಯರಾದಂತಹ ಕದಂಬರ ಬಗ್ಗೆ, ಗಂಗರ ಬಗೆಗೆ ಒಂದಷ್ಟು ಮಾಹಿತಿಗಳು ಇದ್ದೇ ಇರುತ್ತೆ. ಗಂಗರನ್ನ ಓದದೆ ಮುಂದೆ ಹೋಗೋಕ್ಕಾಗಲ್ಲ. ಕಲೆಯ ಬಗೆಗೆ ಮಾತಾಡೋಕೆ ಹೋಗಿ ಗಂಗರ ಬಗೆಗೆ ಹೇಳದೆ ಮುಂದೆ ಹೋಗೋಕ್ ಆಗಲ್ಲ. ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗೆಗೆ ಹೇಳೋದಕ್ಕೆ ಹೋಗಿ ದುರ್ವಿನೀತನನ್ನ ಹೇಳದೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಂದ್ರೆ ಏನು, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಈ ನಾಡನ್ನು ಆಳಿದ ಇಲ್ಲಿನ ಗಂಗ ಅರಸರ ಬಗ್ಗೆ ಉಲ್ಲೇಖ ಆಗಲೇಬೇಕು. ಆದರೂ 750 ವರ್ಷಗಳಷ್ಟು ಸ್ಥಳೀಯವಾದಂತಹ ಒಂದು ಅದ್ಭುತವಾದ ಆಡಳಿತವನ್ನು ಕೊಡ್ತಾ ರಾಜ್ಯಭಾರ ಮಾಡಿದ ಈ ಗಂಗ ರಾಜ ವಂಶಕ್ಕೆ ಸಿಕ್ಕಬೇಕಾದ ಮನ್ನಣೆ, ಸಿಕ್ಕಬೇಕಾದಷ್ಟು ಅಧ್ಯಯನದ ಅವಕಾಶ, ಆಳ, ವಿಸ್ತೃತವಾದಂತಹ ಒಂದು ಮೈಕ್ರೋ ಲೆವೆಲ್ ಸ್ಟಡಿ ಇದುವರೆಗೂ ನಿಜವಾಗಿಯೂ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಆಧಾರ ಸಮೇತಗಳಾಗಿ ನಡೆದಿಲ್ಲ. ಹಾಗಾಗಿ ಗಂಗರ ಒಂದು ಆಡಳಿತವನ್ನು ಕುರಿತು ಮಾತನಾಡುವಾಗಲೆಲ್ಲ ಕೆಲವು ವ್ಯಕ್ತಿಗಳ ಬಗೆಗೆ ಹೆಸರನ್ನ ಹೇಳ್ತಾ, ಐತಿಹ್ಯಗಳನ್ನ ಹೇಳ್ತಾ, ಇವರು ದೊಡ್ಡ ಚಕ್ರವರ್ತಿಗಳಾಗಿ ಮೆರೆಯಲಿಲ್ಲ ನಿಜ, ಆದರೆ ಕರ್ನಾಟಕದ ದೊಡ್ಡ ಚಕ್ರವರ್ತಿಗಳಿಗೆ ಬಲವಾಗಿ ನಿಂತವರು ಅನ್ನುವ ಮಾತನ್ನಂತೂ ಮರೆಯದೆ ಹೇಳ್ತಾರೆ. ಈ ನೆಲದ ಬಲವನ್ನ ಬಳಸಿಕೊಂಡು ಇತರ ಎಲ್ಲರ ಸಾಮ್ರಾಟರು ಕೂಡ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದರು. ಇವರ ಬಲದ ಮೇಲೆ, ಇವರ ಮೂಲ ನೆಲದ ಶಕ್ತಿಯ ಮೇಲೆ, ಇವರು ಗಳಿಸಿಕೊಟ್ಟಂತಹ ಆ ಗೆಲುವಿನ ಮೇಲೆ, ದಿಗ್ವಿಜಯಗಳ ಮೇಲೆ, ಇವರು ನೀಡಿದ ಆಂತರಿಕ ಆಡಳಿತದ ಮೇಲೆ ಚಕ್ರವರ್ತಿಗಳು ದೊಡ್ಡವರಾದರು. ಅವರ ಕಥೆಗಳನ್ನು ನಾವು ಕೇಳ್ತೀವಿ. ಆದರೆ ಆ ಬಲವಾಗಿ ನಿಂತ ಈ ಗಂಗ ಅರಸರ ಒಂದು ಪರಾಕ್ರಮ, ದೂರದೃಷ್ಟಿತ್ವ, ಸಾಧನೆ, ನಾಯಕತ್ವದ ಗುಣ, ಶೌರ್ಯ, ಸೈನಿಕ ಆ ಒಂದು ಶಕ್ತಿ, ಇವುಗಳ ಬಗೆಗೆ ಪ್ರತ್ಯೇಕವಾಗಿ ಅಧ್ಯಯನಗಳು ಆಗಲೇಬೇಕಾದ ಅವಶ್ಯಕತೆ ಇತ್ತು. ಇವತ್ತು ನಿಮ್ಮ ಗೌಡತಿಯರ ಈ ಒಂದು ಸೇನೆ ಹಾಗೆ ಕುಲಶಿಲ್ಪಿಗಳು ಅನ್ನುವ ಹೆಸರಿನಲ್ಲಿ ಒಬ್ಬೊಬ್ಬ ಶಿಲ್ಪಿಯನ್ನು ಆಯ್ದು ಅವರನ್ನ ಸಂಪೂರ್ಣವಾಗಿ ಆಳವಾದ ಮೈಕ್ರೋ ಲೆವೆಲ್ ಆದಂತಹ ಸೂಕ್ಷ್ಮ ಅಧ್ಯಯನಗಳಿಗೆ ತೊಡಗಿಸಿದರೆ ಎಲ್ಲವೂ ಸೇರಿ ಗಂಗರ ಇತಿಹಾಸ ಪುನರ್ರಚನೆಯಲ್ಲಿ ಗಂಗ ಆ ಒಂದು ಸಾಮಂತ ಸಾಮ್ರಾಟರು ಅಂತ ನಾನು ಅವ್ರನ್ನ ಕರಿತೀನಿ. ದೊಡ್ಡ ಸಾಮ್ರಾಟರಲ್ಲ, ಆದರೆ ಸಾಮಂತ
ಸಾಮ್ರಾಟರ ಅವರ ಒಂದು ಚರಿತ್ರೆ ಮುನ್ನೆಲೆಗೆ ಬರುತ್ತೆ. ಆಧುನಿಕ ಕಾಲದಲ್ಲಿ ಇದನ್ನು ಮಾಡೋದ್ರಿಂದ ಏನು ಉಪಯೋಗ ಅಂತ ನಿಮ್ಮ ಮಕ್ಕಳುಗಳು ಕೇಳ್ಬೋದು. ಇಲ್ಲಿ ನೋಡಿ, ಒಂದು ಬಿಳಿತಲ್ಲೇ ಇಲ್ಲ, ಅಲ್ಲ ಕಲಿತಲ್ಲೇ ಇಲ್ಲ, ಅಥವಾ ಯುವಕರಿಲ್ಲ, ಇರಲಿ, ಬರೀ ಎಲ್ಲರೂ ವಯಸ್ಕರೇ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ರೂಟ್ಸ್, ನಮ್ಮ ಕುಲ ಮೂಲದ ಆ ಒಂದು ಸಾಂಸ್ಕೃತಿಕವಾದಂಥ ಬಲ, ಆ ಶಕ್ತಿ, ಆ ಸಾಮರ್ಥ್ಯ, ಅವರ ಇಚ್ಛಾಶಕ್ತಿಗಳು ಹೇಗೆ ನಡೆಸ್ಕೊಂಡು ಹೋದರು, ಹೇಗೆ ತಮ್ಮ ಬದುಕನ್ನು ಯಾವೆಲ್ಲ ಆದರ್ಶಗಳನ್ನು ಅವರು ನಂಬಿ ನಡೆದ್ರು ಅನ್ನೋದ್ರ ಬಗೆಗೆ ಯುವಕರಿಗೆ ಬೇಕಾಗಿಲ್ಲ. ನಾವು ಇವತ್ತು ಅದನ್ನು ಯುವಕರಿಗೆ ತಲುಪಿಸ್ಬೇಕಾಗಿದೆ. ಆ ಕೆಲಸದ ಒಂದು ಭಾಗವಾಗಿ ನೀವು ಹಾಕಿಕೊಂಡಿರುವಂತಹ ಈ ಕುಲಶಿಲ್ಪಿಗಳ ಚರಿತ್ರೆಯನ್ನು ಒಂದಷ್ಟು ಕೇಳಬೇಕು, ತಿಳ್ಕೋಬೇಕು, ತಿಳಿಸ್ಬೇಕು, ಅದನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಮ್ಮ ಅಪೇಕ್ಷೆಗೆ ನಾನು ಮೊದಲು ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಮತ್ತು ವಂದನೆಯನ್ನು ಸಲ್ಲಿಸ್ತೇನೆ. ಶಾಂತರಾಜ್ ಅವರು ಹೀಗೆ ಕನ್ನಡ ಅರಸರಿಗಳ ಬಗೆಗೆ, ಕುಲಶಿಲ್ಪಿಗಳ ಹೆಸರಿನಲ್ಲಿ ಅನೇಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾತಾಡಬೇಕು ಅಂತ ಹೇಳಿ ಒಂದು ಉಪನ್ಯಾಸಗಳು. ನೀವು ಯಾರ ಬಗ್ಗೆ ನಾನು ಮಾತಾಡ್ತೀರಾ ಅಂದಾಗ ನಾನು ತಕ್ಷಣ ಮಾನಸಿಂಹಂದಾದರೆ ನಾನು ಮಾತಾಡ್ತೀನಿ ಅಂತ ಹೇಳಿ ಹೇಳಿದೆ. ಯಾಕೆ ಅಂದರೆ ಅಷ್ಟು ಅಚ್ಚುಮೆಚ್ಚಿನ ವ್ಯಕ್ತಿತ್ವ ಉಳ್ಳಂಥವನು ಮಾನಸಿಂಹ. ನಿಮ್ಮ ಮುಂದೆ ಹೀಗೆ ಯಾವತ್ತೋ ಒಂದಿನ ಉಪನ್ಯಾಸ ಮಾಡಬೇಕಾಗತ್ತೆ ಅಂತ ಗೊತ್ತಿದ್ರೆ ಮತ್ತಷ್ಟು ಬಹಳ ವರ್ಷಗಳಿಂದ ಅವನ ಬಗೆಗೆ ಮಾಹಿತಿ ಕಲೆ ಹಾಕ್ತಿದ್ದ ನಾನು. ಆದರೆ ನಮ್ಮ ಶ್ರವಣ ಬೆಳಗೊಳದಲ್ಲಿರುವ ಮಾರಸಿಂಹನ ಆ ನಿಸಿದಿಯ ಒಂದು ಸ್ಮಾರಕ ಏನಿದೆ, ಅಪೂರ್ವವಾದದ್ದು. ಅದರ ಸೌಂದರ್ಯ, ಅದರ ನಿಲುವು ಎಷ್ಟು ಗಾಂಭೀರ್ಯವೋ, ಎಷ್ಟು ಘನವಾದದ್ದೋ ಅದಕ್ಕಿಂತ ಮಿಗಿಲಾದದ್ದು ಮಾರಸಿಂಹನ ಘನತೆ, ಮಾರಸಿಂಹನ ಸಾಮರ್ಥ್ಯ. ಮಾರಸಿಂಹನನ್ನ ರಾಜರ್ಷಿ ಅಂತ ಹೇಳಿ ಕರೆಯುವಷ್ಟರ ಮಟ್ಟಿಗೆ, ರಾಜರ್ಷಿ ಅಂದರೆ ತಮಗೆ ಗೊತ್ತಿದೆ, ರಾಜನ ಗುಣಗಳು, ಒಬ್ಬ ಋಷಿ ಸಮಾನನಾದವನ ಗುಣಗಳು ಎರಡೂ ಒಬ್ಬನಲ್ಲಿ ಮೇಳೈಸಿದ್ರೆ ಮಾತ್ರ ಅಂಥವರನ್ನ ರಾಜರ್ಷಿ ಅಂತ. ಎಲ್ಲೋ ಜನಕನಂಥವನಿಗೆ ಆ ರಾಜಶ್ರೀ ಅಂತಕ್ಕಂತಹ ಒಂದು ಹೆಸರಿತ್ತು. ಅಂದರೆ ಮಿಲಿಟೆನ್ಸಿ ಆ್ಯಂಡ್ ಆಲ್ಸೋ ದ ಪಯಸ್ನೆಸ್, ಆ ಒಂದು ಆಧ್ಯಾತ್ಮಿಕತೆ, ಆ ಒಂದು ಭಕ್ತಿ, ಧರ್ಮದ ಬಗೆಗಿನ ಅವನ ಒಂದು ವಿನೀತ ಭಾವ, ಒಂದು ಮಾನವತೆಯ ಬಗೆಗೆ, ಅಂತಃಕರಣದ ಬಗೆಗೆ ಇದ್ದಂತಹ ಅವನಲ್ಲಿನ ವಿಶೇಷ ಗುಣಗಳು, ಜೊತೆಗೆ ಹಿಡಿದದ್ದನ್ನು ಪಟ್ಟು ಹಿಡಿದು ಸಾಧಿಸುವಂತಹ ಪರಾಕ್ರಮ, ಜೊತೆಗೆ ಒಂದಿಷ್ಟು ಶೌಚದ ಬಗೆಗೆ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿ ಶೌರ್ಯ ಇರುತ್ತೋ ಅಲ್ಲಿ ಅಹಂ ಇರುತ್ತೆ, ಆದರೆ ಅಲ್ಲಿ ಶೌಚ ಇರೋದು ತುಂಬ ಕಡಿಮೆ. ಹೆಣ್ಣು ಮಕ್ಕಳಿಗೆ ಸೌಂದರ್ಯದ ಜೊತೆಗೆ ಶೀಲ ಎಷ್ಟು ಮುಖ್ಯ ಅಂತ ಹೇಳ್ತಾರೋ, ಹಾಗೆ ವೀರನೊಬ್ಬನಿಗೆ, ಪುರುಷೋತ್ತಮನಾದವನೊಬ್ಬನಿಗೆ ಪರಾಕ್ರಮದ ಜೊತೆಗೆ ಶೌಚ ಗುಣ ಇರಬೇಕು ಅಂತ. ಯಾವುದೇ ಶಾಸನ ಮಾರಸಿಂಹನ ಬಗೆಗೆ ಮಾತಾಡಿ ಅವನನ್ನು ಶೌಚಗಾಂಗೆಯ ಆ ಶೌಚ ಅನ್ನುವುದು ಅವನಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಕ್ಯಾರೆಕ್ಟರನ್ನು ತೋರಿಸುತ್ತೆ. ರಾಜ ಎಷ್ಟು ಜನರನ್ನು ಬೇಕಾದ್ರೂ ಹೆಂಡತಿಯರನ್ನ ಇಟ್ಕೊಳ್ಬೋದು, ಬೇಕಾದನ್ನೇ ತನ್ನ ಅಂತಃಪುರಕ್ಕೆ ಸೇರಿಸ್ಕೊಳ್ಬೋದು, ಬೇಕಾದ ಐಷಾರಾಮಿ ಬದುಕನ್ನು ಬದುಕ್ಬೋದು. ಆದರೆ ಮಾರಸಿಂಹ ಹಾಗಿರಲಿಲ್ಲ. ಅವನ ನಿಸಿದಿಯ ಶಾಸನ, ಅವನ ಬಗೆಗೆ ಹೇಳುವ ಒಂದೊಂದು ಮಾತನ್ನು ನಾವು ನೋಡಿದಾಗ ಅವನೊಬ್ಬ ಒಳಗು ಹೊರಗು ಅದ್ಭುತ ಸಂಸ್ಕಾರ ಉಳ್ಳಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಒಬ್ಬ ರಾಜನಿಗೆ ಇದು ಅಪೂರ್ವವಾದದ್ದು, ಅಪರೂಪವಾದದ್ದು. ಇವತ್ತು ಅವನ ಎಲ್ಲ ಶಾಸನಗಳಲ್ಲಿ ಹೇಳಿರುವ ಮಾಹಿತಿ ಅಷ್ಟನ್ನು ನಿಮ್ಮೊಂದಿಗೆ ಕೊಟ್ಟಿರುವ ಕಾಲಾವಕಾಶದಲ್ಲಿ ನಾನು ಪೂರೈಸಕ್ಕಾಗಲ್ಲ. ಆದರೆ ಅವನ ವ್ಯಕ್ತಿತ್ವ ಎಂಥದ್ದು, ಎಂಥ ರಾಜನಾಗಿದ್ದ ಅವನು, ಹೇಗೆ ಕರ್ನಾಟಕದ ಆ ಜನಮಾನಸವನ್ನು ಗೆದ್ದಿದ್ದ, ತಾನು ಆ ಒಂದು ಚಕ್ರವರ್ತಿಗಳಿಗೆ ಒಬ್ಬ ನಾಯಕತ್ವವನ್ನು ಕೊಟ್ಟು ಹೇಗೆ ಗೆಲುವನ್ನು ಸಾಧಿಸಿಕೊಟ್ಟ ಅನ್ನುವ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ನನಗೆ ಸಾಧ್ಯ. ಈ ಸಂದರ್ಭದಲ್ಲಿ ನಮ್ಮ ಕೂಡಲೂರು ಶಾಸನದ ಕೆಲವು ಪದ್ಯಗಳನ್ನು ನಿಮ್ಮ ಮುಂದೆ ಓದಬೇಕು. ಅದ್ಭುತವಾದ ಸಂಸ್ಕೃತದ ಅಲಂಕಾರಿಕವಾದ ಒಬ್ಬ ಶ್ರೇಷ್ಠನಾದ ಕವಿಯೊಬ್ಬ ಬಂದಿದ್ದಾನೆ. ಕವಿಯ ಹೆಸರು ನಮಗೆ ಗೊತ್ತಿಲ್ಲ. ಅವನು ಹೇಳುವ ಒಂದೊಂದು ಮಾತು ಮಾರಸಿಂಹನ ವಿಶೇಷತೆಯನ್ನು ಮನದಟ್ಟು ಮಾಡಿಕೊಡುವ ಹಾಗೆ. ಅದನ್ನು ನಾನು ಅನುವಾದ ಮಾಡಿಕೊಂಡು ತಂದಿದ್ದೇನೆ. ಕೆಲವು ವಾಕ್ಯಗಳನ್ನು ಓದ್ತಾ ಮಾರಸಿಂಹನ ವ್ಯಕ್ತಿತ್ವ ಎಂಥದ್ದು, ಕನ್ನಡ ನಾಡಿಗೆ ಅವನು ಏನು ಕೊಟ್ಟು ಹೋದ ಅನ್ನೋದನ್ನು ತಿಳ್ಕೊಂಡು, ಅವನು ಜಿನಧರ್ಮದ ಶ್ರೇಷ್ಠಾಚಾರ್ಯರ ಪಾದ ಕಮಲಗಳ ಸುತ್ತುವ ಜೇನು ನೊಣದಂತೆ ಭಕ್ತಿಯಿಂದ ಸೇವಿಸುತ್ತಿದ್ದುದು. ಎಲ್ಲ ದಿಕ್ಕುಗಳಿಂದ ಬಂದ ರಾಜಹಂಸಗಳಂತೆ ರಾಜರು ಅವನ
ರಾಜಹಂಸಗಳೆಲ್ಲವೂ ಬಂದು ಅವನ ಕೊಳದಲ್ಲಿ ಸೇರಿದ ಹಾಗೆ ಎಂದಾಗ ಅವನಲ್ಲಿದ್ದಂತಹ ಆ ಆಕರ್ಷಣೆ ಏನು? ಶ್ರೇಷ್ಠ ವೀರರುಗಳೆಲ್ಲರೂ, ಅನೇಕ ರಾಜರು, ಕೈ ಕೆಳಗಿದ್ದಂಥ ಬೇರೆ ಬೇರೆ ಗಂಡನಾಯಕರು ಎಲ್ಲರೂ ಉತ್ತಮವಾದವರೆಲ್ಲ ಮಾರಸಿಂಹನ ಹತ್ರಕ್ಕೆ ಯಾಕೆ ಬಂದಿದ್ರು ಅಂದರೆ ಅವನು ಅಂಥ ಒಬ್ಬ ಆಕರ್ಷಣೀಯವಾದಂಥ ಸಾಮರ್ಥ್ಯವುಳ್ಳ ಚಕ್ರವರ್ತಿ ಆಯಿತು. ಅದರ ಮೊದಲ ಮಾತು, ಅವನ ಮನಸ್ಸು ಸದಾ ಜಿನಪಾದ ಪಂಕಜದಲ್ಲಿತ್ತು. ಜಿನಪಾದ ಪಂಕಜದಲ್ಲಿತ್ತು ಅಂದಾಗ ಇಡೀ ಕರ್ನಾಟಕದ ಜೈನ ಧರ್ಮದ ಚರಿತ್ರೆಯನ್ನು ಕಟ್ಟುವಾಗ ಗಂಗರ ಕೊಡುಗೆಯನ್ನ ಮಾತನಾಡದೆಯೇ ಈ ನಮ್ಮ ಶ್ರವಣಬೆಳಗೊಳ, ಕರ್ನಾಟಕದ ಅರೆತಿಬ್ಬೂರು ಇಂತಹ ಶ್ರೇಷ್ಠವಾದ ಜೈನ ಸ್ಥಾನಗಳಿದೆಯಲ್ಲ, ಅವುಗಳನ್ನು ಕಟ್ಟಿ ಬೆಳೆಸಿದವರು, ಉಳಿಸಿದವರು, ಧರ್ಮಕ್ಕೆ ರಕ್ಷಣೆ ಕೊಟ್ಟವರು ಗಂಗರು ಅನ್ನುವುದನ್ನು ನಾವು ಮರೆಯಬಾರದು. ಇವತ್ತು ಜೈನ ಇತಿಹಾಸ ಪ್ರಪಂಚದಾದ್ಯಂತ ಓದ್ತಾ ಇದ್ದಾರೆ. ಕರ್ನಾಟಕವನ್ನು ಜೈನ ಧರ್ಮದ ತೊಟ್ಟಿಲು ಅಂತ ಓದ್ತಾ ಇದ್ದಾರೆ. ತೊಟ್ಟಿಲು ಅಂದಾಗ ಜೈನ ಧರ್ಮ ಕೂಸಾಗಿದ್ದಾಗ ಅದನ್ನು ಕಾಪಾಡಿ ಬೆಳೆಸಿ ಅದರ ಆ ಒಂದು ಬಲಿಷ್ಠವಾಗಿ ಬೆಳೆಯುವುದಕ್ಕೆ ಕಾರಣಕರ್ತರು. ಹಾಗಾಗಿ ಜಿನ ಧರ್ಮ ಮತ್ತು ಗಂಗರಸರನ್ನು ನಾವು ಬೇರೆ ಬೇರೆಯಾಗಿ ನೋಡಕ್ಕಾಗಲ್ಲ. ಮಾರಸಿಂಹ ಕೂಡ ಅಂತಹ ಒಬ್ಬ ಜಿನ ಭಕ್ತನಾಗಿದ್ದು ಜೈನ ಧರ್ಮವನ್ನು ಪೇಟ್ರನೈಸ್ ಮಾಡ್ದ, ರಕ್ಷಣೆ ಮಾಡ್ದ, ಊರ್ಜಿತಗೊಳಿಸಿದ, ಅನೇಕ ದಾನ ದತ್ತಿಗಳನ್ನು ಕೊಟ್ಟು ಜೈನ ಧರ್ಮವನ್ನು ಬೆಳೆಸುವುದಕ್ಕೆ ಕಾರಣನಾದ. ಶತ್ರುಗಳ ಕಮಲಗಳನ್ನು ನಾಶ ಮಾಡುವ ಸೂರ್ಯನಾದ ಕಾರಣ ಅವನಿಗೆ ಗಂಗ ಮಾರ್ತಾಂಡನೆನ್ನುವರು ಜನ. ಕವಿಗಳು ಕೊಂಡಾಡಿದ ಕಾರಣ ಅವನು ಅಪೂರ್ವವಾದ ಮಾನ್ಯ ರಾಜನಾಗಿದ್ದಾನೆ. ನೀತಿಯುತವಾದ ಬದುಕನ್ನು ಸಾಗಿಸಿದ್ದರಿಂದ ನೀತಿಮಾರ್ಗ ಎಂಬ ಹೆಸರನ್ನು ಪಡೆದಿದ್ದಾನೆ. ಶತ್ರುಗಳನ್ನು ದಹಿಸಿ ಹಾಕುವ ಅಗ್ನಿಯ ಹಾಗೆ ಅವನು ಇದ್ದುದರಿಂದ ಅವನನ್ನ ಗಂಗಾ ಚಕ್ರಾಯುಧನೆಂದು ಕರೆಯುತ್ತಾರೆ ಅಂತ ಹೇಳ್ತಾನೆ ನಮ್ಮ ಕೂಡಲೂರು ಶಾಸನದ ಕವಿ. ಸುಮಾರು ಒಂದು 10 ಕ್ವಾಲಿಟಿಗಳನ್ನು ಹೇಳ್ತಾ ಹೋಗ್ತಾನೆ ಮಾರಸಿಂಹನ ಗುಣವಿಶೇಷತೆಯನ್ನು. ಆ 10 ಗುಣವಿಶೇಷತೆಗಳನ್ನು ಕೂಡ ಯಾಕೆ ಜನ ಹಾಗೆ ಅವರನ್ನು ಕರೀತಾರೆ, ಯಾಕೆ ಜನ ಅದಕ್ಕೆ ಮೆಚ್ಕೋತಾರೆ ಅನ್ನೋದಕ್ಕೆ ಎಲ್ಲದಕ್ಕೂ ಪದ್ಯಗಳಲ್ಲಿ ಕಾರಣ ಕೊಡ್ತಾನೆ. ಮಾರ್ತಾಂಡ ಅಂತ ಅವನನ್ನ ಯಾಕೆ ಕರೀತಾರೆ? ಗಂಗಾ ಮಾರ್ತಾಂಡ ಅಂತಂದ್ರೆ, ಮಾರ್ತಾಂಡ ಅಂದ್ರೆ ಸೂರ್ಯ. ಒಬ್ಬ ರಾಜನಿಗೆ ಯಾವ ಗುಣಗಳಿರಬೇಕು ಅನ್ನುವಾಗ ಸೂರ್ಯನಿಗೆ ಇರಬೇಕಾದಂತಹ ತೇಜ, ಜ್ಞಾನ ಮತ್ತು ನ್ಯಾಯ ಎಲ್ಲೂ ಸೂರ್ಯ ಯಾವುದಕ್ಕೂ ತಳತಮವನ್ನು ಮಾಡಲ್ಲ. ಅದು ಮಾರ್ತಾಂಡ ರಾಜನಾಗುವವನಿಗೆ ಇರಬೇಕಾದ ಗುಣ. ಮಾರಸಿಂಹ ಅಂಥ ಗುಣ ವಿಶೇಷತೆಯನ್ನು ಪಡೆದದ್ರಿಂದಲೇ ಅವನನ್ನ ಜನ ಗಂಗಾ ಮಾರ್ತಾಂಡ, ಗಂಗ ಕುಲದ ಸೂರ್ಯ ಅಂತ ಕರೀತಾರೆ ಅಂತ ಹೇಳಿ ಕವಿ ಹೇಳ್ತಾನೆ. ಹಾಗೆ ಒಂದು ಸತಿ ಅವನನ್ನು ಯಾರಾದ್ರೂ ನೋಡಿದ್ರೆ ಅವನನ್ನ ಬಿಟ್ಟು ಹೋಗೋಕೆ ಮನಸ್ಸು ಬರಲ್ಲ. ಅವನು ಮಾರ, ಅಷ್ಟು ಆಕರ್ಷಣೆ. ಮಾರ ಅಂದ್ರೆ ಮನ್ಮಥ. ಅದು ವೈಯಕ್ತಿಕವಾದ ಬಾಹ್ಯವಾದ ಸೌಂದರ್ಯವಷ್ಟೇ ಅಲ್ಲ, ಅವನ ಗುಣ ವಿಶೇಷತೆ ಆಗಿದ್ದು ತಮ್ಮ ಎಲ್ಲ ಏನು ಬೇಡಿ ಬರ್ತಾರೋ, ಯಾವ ಕನಸಿಟ್ಕೊಂಡು ಬರ್ತಾರೋ, ಏನಾಗಬೇಕು ಅಂತ ಬರ್ತಾರೋ, ಮಾರಸಿಂಹನ ಹತ್ತಿರಕ್ಕೆ ಬಂದ ಕೂಡಲೇ ಅವರಿಗೆ ಆ ಎಲ್ಲವೂ ಕೂಡ ಸಿಕ್ಕತ್ತೆ. ಅಂದ್ರೆ ಏನನ್ನ ಬೇಡಿ ಬಂದ್ರು ಅದಕ್ಕೆ ಅವನನ್ನ ಕಲ್ಪತರು ಅಂತ ಕರೀತಾರೆ ಅಂತ ಹೇಳಿ ಕವಿ ಹೇಳ್ತಾ ಹೋಗ್ತಾರೆ. ಶೌಚದಲ್ಲಿ ಮಹಾವ್ರತಸ್ಥರ ಹಾಗೆ, ಶೌಚ ಅನ್ನುವುದನ್ನು ವ್ರತ ಹಿಡಿಬೇಕು, ಇಲ್ಲದೇ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಅನ್ಯ ಸ್ತ್ರೀಯನ್ನ ಅನ್ಯವಾದದಕ್ಕೆ ಎರಗದ ಮನಸ್ಥಿತಿ ಇದೆಯಲ್ಲ, ಅದು ವ್ರತವನ್ನ ಹಿಡಿದ ಹಾಗೆ. ಅವನು ಹೇಳ್ತಾನೆ, ಶೌಚದಲ್ಲಿ ಮಹಾವ್ರತಸ್ಥರಂತೆ, ಶ್ರೇಷ್ಠ ಕವಿಗಳಂತೆ, ದಾನದಲ್ಲಿ, ಉದಾರತೆಯಲ್ಲಿ, ಜೊತೆಗೆ ಕೇರಳ, ಚೋಳ, ಪಾಂಡ್ಯ ರಾಜರನ್ನು ಜಯಿಸಿದಂತಹ ಶೂರತೆಯಲ್ಲಿ, ಅತ್ಯುತ್ತಮತೆಯಲ್ಲಿ, ಧರ್ಮದಲ್ಲಿ, ಧರ್ಮನಿಷ್ಠೆಯಲ್ಲಿ, ಎಲ್ಲ ಗುಣಗಳಲ್ಲಿ ಮಾರಸಿಂಹನೋರ್ವನೇ ಶ್ರೀ ಗಂಗ ಚಕ್ರಾಯುಧಂ ಅಂತ. ಮಾರಸಿಂಹ ಎಲ್ಲ ಯಾವ ಮೂಲೆಯಿಂದ, ಯಾವ ಆಯಾಮದಿಂದ ಮಾರಸಿಂಹನನ್ನು ಅಳೆಯುವುದಕ್ಕೆ ಹೋದಾಗಲೂ ಅವನಲ್ಲಿ ಆ ಗುಣ ವಿಶೇಷತೆ ಕಾಣುತ್ತೆ. ಅವನು ಗಂಗರ ಚಕ್ರಾಯುಧ. ಚಕ್ರಾಯುಧದ ಬಗೆಗೆ ಹೇಳುವಾಗ ನಮಗೆ ಜೈನ ಧರ್ಮದಲ್ಲಿ ಆ ಚಕ್ರಾಯುಧದ ಬಗೆಗೆ ಹೇಳ್ತಾರೆ. ಹೇಗೆ ಅದು ಅರಸರ ಒಂದು ಸಾಮರ್ಥ್ಯವೂ ಶಕ್ತಿಯೂ ಆಗಿರುತ್ತೆ ಅಷ್ಟೇ ಅಲ್ಲ, ಅದು ನ್ಯಾಯದ ಪರವಾಗಿ ನಿಲ್ಲುತ್ತೆ. ಅನ್ಯಾಯದ ಪರವಾಗಿ ಚಕ್ರಾಯುಧ ಯಾವತ್ತೂ ಹೋಗಲ್ಲ, ಅಥವಾ ಅನ್ಯಾಯಕಾರನಾದ ರಾಜನ ಹತ್ರ ಚಕ್ರಾಯುಧ ಯಾವತ್ತೂ ಇರಲ್ಲ. ಅಂಥವನು ಮಾರಸಿಂಹ.
ಇದೆಲ್ಲ ಕವಿ ಹೊಗಳಿರೋದು ಮೇಡಮ್. ಇತಿಹಾಸದಲ್ಲಿ ಇದು ನಿಜಾನಾ? ಕವಿಗೇನು ಬಾಯಿಗೆ ಬಂದಾಗ ಹೇಳ್ಬಿಡ್ತಾರೆ ಅಥವಾ ಮನಸ್ಸು ಬಂದಾಗ ಹೇಳ್ತಾರೆ, ಕಲ್ಪನೆಯನ್ನು ಮಾಡ್ತಾರೆ. ಅಂದರೆ ಈ ಒಂದು ಶಾಸನದಲ್ಲಿ ಹೇಳಿರುವ ಒಂದೊಂದು ಮಾತಿಗೂ ಕೂಡ ಒಂದೊಂದು ಸಂಗತಿಯೋ ಅನ್ನುವ ಹಾಗೆ ಉದಾಹರಣೆಗಳ ಸಮೇತವಾಗಿ ಮಾರಸಿಂಹ ಕೈಗೊಂಡಂತಹ ಕಾರ್ಯಗಳೇ, ಅವನ ಶಿಕ್ಷಣ ಹೇಗಾಯಿತು, ಅವನ ತರಬೇತಿ ಹೇಗಾಯಿತು, ಎಂಥವರಿಂದ ತರಬೇತಿಯನ್ನು ಪಡೆದುಕೊಂಡು ಅವನು ಅಂತಹ ಸಾಮರ್ಥ್ಯವನ್ನು ಪಡೆದ, ಇದೆಲ್ಲವನ್ನ ಈ ಕೂಡಲೂರು ಶಾಸನ ಅದ್ಭುತವಾಗಿ ತಿಳಿಸುತ್ತೆ. ಅವನು ಕೇವಲ ಜೈನ ಧರ್ಮದ ಬಗೆಗೆ ಅಥವಾ ತಮ್ಮ ಸ್ಥಳೀಯವಾದಂತಹ ಆ ನ್ಯಾಯ ನೀತಿ ಪದ್ಧತಿಗಳ ಬಗ್ಗೆ ತಿಳ್ಕೊಂಡಿದ್ದಷ್ಟೇ ಅಲ್ಲ, ಅವನ ಒಳಗಡೆಗೆ ಸಾಂಖ್ಯ, ಬೌದ್ಧ, ಜೈನ ಮುಂತಾದ ಭಾರತದ ಎಲ್ಲ ದಾರ್ಶನಿಕತೆಗಳ ಬಗೆಗೂ ಕೂಡ ಅವನು ತನ್ನ ಗುರುವಿನಿಂದ ತಿಳಿದುಕೊಂಡಿದ್ದ. ಹಾಗಾಗಿ ಅವನೊಬ್ಬ ಮಹಾಜ್ಞಾನಿಯಾಗಿದ್ದ ಅನ್ನೋದು ಬಹಳ ಮುಖ್ಯ. ರಾಜನಾಗುವನು ಮಹಾಜ್ಞಾನಿ ಆಗಲೇಬೇಕು ಅಂತ ಏನೂ ಇಲ್ಲ. ಅವನಿಗೆ ಒಂದಷ್ಟು ಯುದ್ಧ ಕಲೆಯನ್ನು ಕಲಿಸಿದ್ರೆ, ಒಂದಷ್ಟು ರಾಜಕೀಯ ಮುತ್ಸದ್ದಿತನವನ್ನು ಕಲಿಸಿದ್ರೆ ಸಾಕು. ಆದರೆ ಮಾರಸಿಂಹ ಹಾಗಲ್ಲ ಅನ್ನುವುದಕ್ಕೆ ಅವನ ಗುರುವಿನ ವರ್ಣನೆಯನ್ನು ಕೇಳಿದ್ರೆ, ಆ ಗುರು ಪರಂಪರೆಯ ವರ್ಣನೆಯನ್ನು ಕೇಳಿದ್ರೆ, ಅವರು ಯಾವೆಲ್ಲ ಬಗೆಯಲ್ಲಿ ಇವನನ್ನು ತಯಾರು ಮಾಡಿದ್ರು. ಆ ವಾದಿ ಬೇರೆ ಬೇರೆಯ ಒಂದು ದಾರ್ಶನಿಕರ ಜೊತೆಗೆ ವಾದಗಳನ್ನು ಮಾಡಿ, ಅಲ್ಲಿ ರಾಷ್ಟ್ರಕೂಟರ ಆಸ್ಥಾನದಲ್ಲಿ ನಿಂತು ವಾದವನ್ನು ಮಾಡಿ ಮಾತಾಡಿ ದರ್ಶನಗಳ ಬಗೆಗೆ, ತನ್ನ ಚಿಂತನೆಯ ಬಗೆಗೆ, ತನ್ನ ಆಳವಾದ ಜ್ಞಾನದ ಬಗೆಗೆ ಸೈ ಎನಿಸಿಕೊಂಡವನು ಮಾರಸಿಂಹ. ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿ ಹಲವಾರು ಜನ ವಿದ್ವಾಂಸರಿರ್ತಾ ಇದ್ರು, ಹಲವಾರು ರಾಜ್ಯಗಳಿಂದ ಬಂದಂತಹ ಸಂಧಿ ವಿಗ್ರಹಗಳಿರ್ತಾ ಇದ್ರು. ಅಂಥವರ ಮಧ್ಯೆ ಮಾರಸಿಂಹ ವಾದಗಳನ್ನು ಮಾಡ್ತಾ ಇದ್ದ, ವಿಶೇಷವಾದ ಜ್ಞಾನ ವಿಚಾರಗಳನ್ನು ಕುರಿತು ಚರ್ಚೆ ಮಾಡಿ ಮೆಚ್ಚುಗೆಯನ್ನು ಪಡಿತಿದ್ದ ಅನ್ನುವ ಮಾತು ನಮಗೆಲ್ಲಿ ಬರ್ತಾ ಹೋಗುತ್ತೆ. ಜೊತೆಗೆ ಅವನ ಬಗೆಗೆ ಹೇಳುವಾಗ, ಜಗತ್ತಿನ ರಕ್ಷಣೆಗಾಗಿ ಉದಯಿಸಿದ ಸಿಂಹನಂತಿದ್ದ, ಕ್ಷೀಣಿಸುತ್ತಿದ್ದ ರಾಜಮಂಡಲವನ್ನ ಅಲಂಕರಿಸಿದ ರಾಜಹಂಸನಂತಿದ್ದ. ನೋಡಿ, ಒಬ್ಬ ರಾಜನ ಕಾಲದಲ್ಲಿ ಒಂದು ವಂಶ ಅಭಿವೃದ್ಧಿ ಬರುತ್ತೆ, ಮತ್ತೆ ಅವನ ಮಕ್ಕಳು ಮೊಮ್ಮಕ್ಕಳು ಕೆಲವು ಸತಿ ಆ ಮಕ್ಕಳ ಸಾಮರ್ಥ್ಯ ಸರಿ ಇಲ್ಲ ಅನ್ನೋದು ಕ್ಷೀಣಿಸುತ್ತೆ. ಅನೇಕ ಸಂದರ್ಭದಲ್ಲಿ ಭೂತುಗನಂತಹ ಒಬ್ಬ ಅಪೂರ್ವವಾದ ಮಹಾ ತಂದೆ, ಭೂತುಗ ಗಂಗ ವಂಶದ ಮತ್ತೊಂದು ದೊಡ್ಡ ಮಹಾರಾಜ, ಶೂರ ವೀರ, ರಾಷ್ಟ್ರಕೂಟರ ಸೈನ್ಯದ ಜೊತೆಗೆ ತನ್ನ ಬಲವನ್ನು ಸೇರಿಸಿ ಇಡೀ ತಮಿಳುನಾಡಿನ ಚೋಳರನ್ನ ಸದೆಬಂದು ಮಹೇಂದ್ರ ಅಂತ ಹೆಸರುಗಳನ್ನು ಪಡ್ಕೊಳ್ತಾ 10ನೇ ಶತಮಾನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ತಕ್ಕೋಲಂ ಯುದ್ಧದಲ್ಲಿ ನಿಜವಾದ ಹೀರೋ ನಮ್ಮ ಭೂತುಗ ಮತ್ತು ಅವನ ಕೈಕೆಳಗೆ ದುಡಿತಾ ಇದ್ದಂತಹ ಆ ಒಂದು ವೀರ ಲೆಂಕ ಮಣಲೇರ, ಇಂಥವರ ಸೈನ್ಯದ ಜೊತೆಗೆ ಭೂತುಗನಂಥ ತಂದೆ ಈಗಾಗಲೇ ಅವನು ರಾಷ್ಟ್ರಕೂಟರ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡು ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ದ. ಅವರ ಆ ನಿರ್ವಹಣೆಯ ನಾವು ಬಹಳ ಮುಖ್ಯವಾಗಿ ರಾಷ್ಟ್ರಕೂಟರ ವೈವಾಹಿಕ ಸಂಬಂಧಗಳು ಅವರ ಸಾಮಂತತೆಯ ಸ್ಥಾನಕ್ಕಿಂತ ಮೇಲಿನ ಸ್ನೇಹದ ಸಮಾನಾಂತರವಾದ ಸಮಬಲ ರಾಜರ ಹಾಗೆ ಗೌರವದಿಂದ ಗಂಗರನ್ನ ಅವರು ನಡೆಸ್ಕೊಂಡಿದ್ರು ಅನ್ನೋದಕ್ಕೆ ನಮಗೆ ಗೊತ್ತಾಗ್ತದೆ. ಯಾಕೆ ರಾಷ್ಟ್ರಕೂಟರಂತಹ ದೊಡ್ಡ ಇಡೀ ಭಾರತದ ಗಂಗಾ ನದಿಯವರೆಗೆ ಹೋಗಿ ಬಂದವರು, ಗುಜರಾತಿನ ಕಡೆಯವರೆಗೆ ಹೋಗಿ ಗೆದ್ದು ಬಂದವರು, ಈ ಕಡೆ ರಾಮೇಶ್ವರದ ತುದಿಗೆ ಗೆಲುವನ್ನು ಸಾಧಿಸಿದ ರಾಷ್ಟ್ರಕೂಟರ ಬಗೆಗೆ ಹೇಳುವಾಗ, ಅವರ ಸೈನ್ಯ ಬಲದಲ್ಲಿ ಇದ್ದ ಗಂಗಭೂತುಗನಂತವರನ್ನ, ಈ ಗಂಗ ಮಾರಸಿಂಹನಂತವನ ಬಗೆಗೆ ನಾವು ಹೆಚ್ಚು ಹೇಳಬೇಕು. ಶಾಸನಗಳು ಹೇಳಿವೆ, ಇತಿಹಾಸಕಾರರು ಅದನ್ನ ಹೆಚ್ಚು ಮುನ್ನೆಲೆಗೆ ತಂದೆ. ಈ ಕೂಡಲೂರು ಶಾಸನ ಎಲ್ಲೆಲ್ಲಿ ಮಾರಸಿಂಹ ದಿಗ್ವಿಜಯವನ್ನ ಮಾಡ್ತಾರೆ, ಅವನ ಒಂದು ಪರಾಕ್ರಮದ ಗುರುತುಗಳು ರಾಮೇಶ್ವರದವರೆಗೆ ಹೋಗಿತ್ತು ಅನ್ನುವುದಕ್ಕೆ ಸಾಕ್ಷಿಯನ್ನು ಕೊಡುತ್ತೆ. ಅವನು ಗುಜರಾತದವರೆಗೆ, ಉತ್ತರ ಭಾರತದ ಆ ತುದಿಯವರೆಗೆ ಹೋಗಿ ಬಂದಿದ್ದ. ಅಲ್ಲಿನ ಅವನಷ್ಟೇ ಅವನ ಜೊತೆಗೆ ಹೋಗಿದ್ದಂತಹ ಅವನ ಸೇನಾಪತಿಗಳಿಗೆ ಗುರ್ಜರರಿಂದ ಆ ಒಂದು ಸೋಲನ್ನ ಅನುಭವಿಸುವ ಹಾಗೆ ಮಾಡಿ ಗೆಲುವು ತಂದು ಕೊಟ್ಟಿದ್ದಕ್ಕೆ ಅವರಿಗೆ ಪ್ರಾಂತ್ಯಗಳನ್ನು ಆಡಳಿತಕ್ಕೆ ಕೊಡಲಾಗಿತ್ತು.
ಅಂದರೆ ಬರೀ ಮಾರಸಿಂಹ ಒಬ್ಬನೇ ಅಲ್ಲ, ಅವನ ಸೈನ್ಯದ ತುಂಬ ಗಂಗ ದೊಡ್ಡ ದೊಡ್ಡ ದಂಡನಾಯಕರುಗಳು ಇದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಹೀಗೆ ಆ ಸುಮಾರು 80 ಸಾಲುಗಳಲ್ಲಿ ಈ ಮಾರಸಿಂಹನ ಗುಣ, ವಿಶೇಷ, ವಿದ್ಯೆ, ಅವನ ಕಲಿಕೆ, ಅವನ ಸಾಮರ್ಥ್ಯ, ಅವನ ಶೌಚ, ಶೌರ್ಯ, ಪರಾಕ್ರಮ ಮತ್ತು ಆಡಳಿತದ ಬಗ್ಗೆ ಒಂದು ಶಾಸನ ಹೇಳಿದೆ. ನಿಜವಾಗಿಯೂ ನಾನು ಹೇಳಬೇಕಾದ ಮಾತೇನು ಅಂದರೆ, ರಾಷ್ಟ್ರಕೂಟರ ಸಾಮಂತನಾಗಿ ರಾಷ್ಟ್ರಕೂಟ ಇಂದ್ರನಿಗೆ ಒಂದಿಷ್ಟು ಸಹಾಯ ಮಾಡಿದ ಅವನ ತಂಗಿಯ ಮಗನಾಗಿದ್ದ ನಮ್ಮ ಅರಿಕೇಸರಿ ಇವತ್ತು ದೊಡ್ಡ ಒಂದು ರಾಜ ಅನಿಸಿಕೊಂಡ ಮಹಾನ್ ಸ್ಥಾನಮಾನ ಗೌರವ ಪಡೆದ ಕಾರಣ ಏನಂದರೆ ಅವನಿಗೆ ಪಂಪನಂತ ಕವಿ ಸಿಕ್ಕಿದ. ನಿಜವಾಗಿಯೂ ವಿಕ್ರಮಾರ್ಜುನ ವಿಜಯದ ವೀರನಾಗಿ ಮೆರೆದಂತಹ ಅರಿಕೇಸರಿಯನ್ನು ನಮ್ಮ ಮಾರಸಿಂಹನ ಜೊತೆಗಿಟ್ಟು ನೋಡಿದ್ರೆ ಎಲ್ಲಿಗೆಲ್ಲಿಗೆ ಸಂಬಂಧ ಅನಿಸ್ಬಿಡು. ಎಂತಹವನು ಮಾರಸಿಂಹ ಅಂದರೆ, ರಾಷ್ಟ್ರಕೂಟರ ಪ್ರತಿ ಹೆಜ್ಜೆಯಲ್ಲಿ ತಾನು ಬಲಭುಜವಾಗಿ ನಿಂತು ಗೆಲುವು ತಂದು ಕೊಟ್ಟವನು. ರಾಷ್ಟ್ರಕೂಟರ ರಾಜ್ಯ ಅಧೋಮುಖವಾಗ್ತಿದ್ದಾಗ, ಅಲ್ಲಿ ಮುಮ್ಮಡಿ ಕೃಷ್ಣನ ಸಾವಿನ ನಂತರ ಸಾಮ್ರಾಜ್ಯದ ಒಳಗೆ ದ್ವೇಷ ಅಸೂಯೆಗಳು ಹುಟ್ಟಿ ಜಗಳಗಳಾಗ್ತಾ ಇದ್ದಾಗ, ಅಲ್ಲಿ ದಿಟ್ಟವಾಗಿ ನಿಂತು ಸರಿಯಾಗಿ ಆ ಒಂದು ಚಕ್ರಾಧಿಪತ್ಯವನ್ನು ಉಳಿಸುವ ಕಾರಣವನ್ನು ಮಾಡಿದವನು, ಇಂದ್ರನಂಥವನಿಗೆ ಸಹಾಯವನ್ನು ಮಾಡಿದಂಥವನು, ರಾಷ್ಟ್ರಕೂಟರ ಗೊಟ್ಟಿಗನನ್ನ ಮಹಾಕೂಟಕ್ಕೆ ದಾಳಿ ಮಾಡಿ ಉತ್ತರ ಭಾರತ ಮತ್ತು ಸುತ್ತಮುತ್ತ ಸಾಮಂತರುಗಳೆಲ್ಲ ಸೇರಿ ಅವನನ್ನು ಅಲ್ಲಿ ಕೊಲ್ಲುವ ಸಂದರ್ಭದಲ್ಲಿ ಉಂಟಾಗಿದ್ದಂತಹ ರಾಷ್ಟ್ರಕೂಟರ ಪತನದ ಭಯ, ರಾಷ್ಟ್ರಕೂಟರ ಸೋಲಿನ ಭಯ ಹೋಗುವ ಹಾಗೆ ಮಾಡಿದವನು ತನ್ನ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಮಾನ್ಯ ಕೇಟದಲ್ಲಿ ನಿಂತಿದ್ದ ದೊಡ್ಡ ಸೈನ್ಯವನ್ನು ಓಡಿಸಿ ಅಪಾರವಾದ ಸಂಪತ್ತನ್ನು ರಾಷ್ಟ್ರಕೂಟರಿಗೆ ತಂದುಕೊಟ್ಟವನು, ಗೆಲುವನ್ನು ತಂದು. ಇಂಥ ದೊಡ್ಡ ಕೆಲಸವನ್ನು ಅರಿಕೇಸರಿ ಬಹಳ ಏನೂ ಮಾಡಿಲ್ಲ, ಆದರೂ ಅವನು ಇವತ್ತು ವಿಕ್ರಮಾರ್ಜುನ ವಿಜಯನಾಗಿದ್ದಾನೆ. ನಮ್ಮ ಮಾರಸಿಂಹ ವಿಜಯವನ್ನು ನೀವೆಲ್ಲ ಬರೀಬೇಕಾಗಿದೆ. ಮಾರಸಿಂಹನನ್ನು ನೀವು ಕರ್ಣನಿಗೆ ಹೋಲಿಸಿ ಕಥೆ ಬರೀತಿರೋ, ಮಾರಸಿಂಹನನ್ನ ಹೇಗೆ ದುರ್ಯೋಧನನ ಜೊತೆಗಿದ್ದ ಹಾಗಾಗಿ ಕರ್ಣ ನಾಯಕನಾಗಲಿಲ್ಲ, ರಾಷ್ಟ್ರಕೂಟರ ಜೊತೆಗೆ ಮಾರಸಿಂಹ ಇದ್ದ ಇವನು ಚಕ್ರವರ್ತಿ ಆಗಲಿಲ್ಲ, ಅವರ ಸಾಮಂತನಾಗಿ ಅವರಿಗೆ ಸಪೋರ್ಟ್ ಕೊಟ್ಕೊಂಡು ಬಂದ. ಆದರೆ ಎಲ್ಲಿಯೂ ರಾಷ್ಟ್ರಕೂಟರ ಚಕ್ರವರ್ತಿಗಳಿಗೆ ವ್ಯತ್ಯಾಸ ಕಾಣಲ್ಲ. ಅಷ್ಟರ ಮಟ್ಟಿಗೆ ಇವನಿಗೆ ಒಂದೇ ವ್ಯತ್ಯಾಸ. ರನ್ನ ಒಂದು ಕಡೆ ಹೇಳ್ತಾನೆ, ಧಲ್ಲಂಗಂ ಆಹವ ಮಲ್ಲಂಗಂ, ಏನು ವ್ಯತ್ಯಾಸ ಅಂತ ಯಾರು ಕೇಳಿದ್ರೆ ಒಂದೇ ವ್ಯತ್ಯಾಸ, ಸಿಂಹಾಸನೈಕ ಭೇದನೇ ಭೇದ. ಹಾಗೆ ನಾನು ಹೇಳ್ತಾ ಇದ್ದೇನೆ, ಮಾರಸಿಂಗಂಗಂ ಮುಮ್ಮಡಿ ಕೃಷ್ಣಂಗಂ, ಏನು ವ್ಯತ್ಯಾಸ ಅಂದರೆ ಚಕ್ರಾಧಿಪತ್ಯ ಒಂದೇ ವ್ಯತ್ಯಾಸವೇ ಹೊರತು ಮಾರಸಿಂಹನ ಸಾಮರ್ಥ್ಯದಲ್ಲಿ, ನಾಯಕತ್ವದ ಗುಣದಲ್ಲಿ, ಆ ಒಂದು ಆಡಳಿತಾತ್ಮಕವಾಗಿ ರಾಜಕೀಯ ಮುತ್ಸದ್ದಿತನ, ಅಪೊಲಿಟಿಕಲ್ ಆದಂತಹ ಅವನಿಗಿದ್ದಂತಹ ಒಳಗೊಳಗುಗಳು ಯಾವುದರಲ್ಲಿಯವನು ಯಾವ ಚಕ್ರವರ್ತಿಯೂ ಕಮ್ಮಿ ಇರಲಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಕಷ್ಟದ ಸಂದರ್ಭಗಳಿತ್ತೋ ಅದೆಲ್ಲವನ್ನ ರಾಷ್ಟ್ರಕೂಟರಿಗೆ ಗೆಲುವಾಗಿ ಪರಿವರ್ತಿಸಿಕೊಟ್ಟ ಒಂದು ಜಾದು ಅವನ ನಾಯಕತ್ವದಲ್ಲಿ, ಅವನ ಸೇನೆಯಲ್ಲಿತ್ತು. ಅವನ ಟೈಮ್ಲಿ ಹೆಲ್ಪ್ ಅಂತ ಹೇಳ್ತೀವಲ್ಲ, ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಒದಗಿ ಬರತಕ್ಕಂತಹ ಸ್ನೇಹ. ಎಷ್ಟೋ ಸಂದರ್ಭ ನಮ್ಗೆ ಅನಿಸುತ್ತೆ, ಮಾರಸಿಂಹನಂತಹ ಇಷ್ಟೊಂದು ಪರಾಕ್ರಮಿ, ಇಷ್ಟೊಂದು ಎಲ್ಲ ಗೆಲುವು ಇವಂದೆ, ಆದರೆ ಯಾವತ್ತೂ ತನ್ನ ಮೇಲಿನ ಚಕ್ರವರ್ತಿಗಳ ವಿರುದ್ಧವಾಗಿ ಪಿತೂರಿಗೆ ಹೋಗಲಿಲ್ಲ ಅನ್ನುವುದು ಅವನಲ್ಲಿ ಇರುವಂತಹ ಸತ್ ಗುಣಗಳನ್ನು ಕುರಿತು. ಸಜ್ಜನಿಕೆ ಎನ್ನುವುದೊಂದು ಸಾಮಾನ್ಯ ಬಳಸಿ ಅದು ತುಂಬ ಸವಕಲಾಗಿರ್ಬೋದು, ಆದರೆ ನಿಜವಾಗಿ ಮನುಷ್ಯನ ತುಂಬ ದೊಡ್ಡ ಗುಣ ಸಜ್ಜನಿಕೆ. ಆ ಸಜ್ಜನಿಕೆ ಮಾರಸಿಂಹನಲ್ಲಿ ಇತ್ತು ಅನ್ನುವುದು ಈ ಎಲ್ಲ ಪದ್ಯಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ತರ್ಕ ವಿತರ್ಕಗಳಲ್ಲಿ ಪರಿಣತನಾಗಿದ್ದ ಪ್ರಮಾಣ ಮತ್ತು ನಯಶಾಸ್ತ್ರ, ನಯ ಅಂತಂದ್ರೆ ನ್ಯಾಯ ಮತ್ತು ಧರ್ಮ, ಇವುಗಳಲ್ಲಿ ನಿಪುಣನಾಗಿದ್ದ. ವಾಕ್ಯ ರಚನೆ ಮತ್ತು ಭಾಷಣ ಕಲೆಯಲ್ಲಿಯೂ ಅತ್ಯಂತ ಚತುರನಾಗಿದ್ದ. ಸೊ ವೆರಿ ಇಂಪಾರ್ಟೆಂಟ್. ನಮ್ಮೊಳಗೆ ಏನಿರುತ್ತೆ ಅನ್ನೋದು, ನಾವು 4 ಜನರನ್ನು ನಮ್ಮ ಹತ್ರ ಕರ್ಕೊಳ್ಬೇಕಾದ್ರೆ ನನ್ನೊಳಗಿನ ಯೋಚನೆ ಮತ್ತು ಅಭಿವ್ಯಕ್ತಿ ಮತ್ತು ಕಾರ್ಯಾಚರಣೆ. ಯೋಚನೆ ಶ್ರೇಷ್ಠವಾಗಿದ್ರೆ ಸಾಕಾಗಲ್ಲ,
ರೀತಿಯಲ್ಲಿ ಜನರನ್ನು ಅದಕ್ಕೆ ಅರ್ಥವಾಗುವ ಹಾಗೆ ಒಪ್ಪುವ ಹಾಗೆ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯ. ಯಾರು ನಿಜವಾದ ದೊಡ್ಡ ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ, ಯಾರು ನಿಜವಾದಂಥ ಒಬ್ಬ ನಾಯಕನಾಗ್ತಾನೆ ಅಂದರೆ ಯೋಜನೆ ಮತ್ತು ಕಾರ್ಯಾಚರಣೆ, ಈ ಮೂರುಗಳ ನಡುವೆ ವ್ಯತ್ಯಾಸವಿಲ್ಲದಂತೆ ಅದ್ಭುತವಾಗಿ ಎಕ್ಸಿಕ್ಯೂಷನ್ ಆಫ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಅದು ಯಾಕೆ ಮಾನಸಿಂಹ ಪ್ರತಿ ಹಂತದಲ್ಲೂ ಅವನು ಅದ್ಭುತವಾದಂತಹ ಗೆಲುವನ್ನು ಸಾಧಿಸ್ತಾ ಅಂದ್ರೆ ಅವನು ಮಾಡ್ತಾ ಇದ್ದ ಯೋಜನೆ ಅಷ್ಟು ವಿಸ್ತಾರ, ಆಳ ಮತ್ತು ಆಗು ಹೋಗುಗಳನ್ನು ತುಲನೆ ಮಾಡಿ ಮಾಡಬಹುದಾದ ಸಾಮರ್ಥ್ಯ ಅವನಿಗಿತ್ತು ಅಂತ ನಮಗೆ ಗೊತ್ತಾಗ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭೂತುಗನಿಗೆ 2 ಮಕ್ಕಳು ಅಲ್ವಾ, ಮರುಳದೇವ ಮತ್ತು ಮಾರಸಿ. ಭೂತುಗನ ಇರುವವರೆಗೂ ಭೂತುಗನಿಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಶಾಸನಗಳು ಸಿಗುತ್ತೆ. ಅಪೂರ್ವವಾದಂಥ ಅಂಥ ಒಬ್ಬ ತಂದೆಗೆ ಇಂಥ ಒಬ್ಬ ಮಗ ಇರೋದಲ್ಲ ಆಶ್ಚರ್ಯವಿಲ್ಲ. ಅಂಥ ಶ್ರೇಷ್ಠನಾದವನು ಭೂತಗನ ಬಗ್ಗೆ ಇನ್ನೊಂದು ಯಾವ್ದಾದ್ರು ಉಪನ್ಯಾಸದಲ್ಲಿ ಮತ್ತೊಬ್ರು ಮಾತಾಡುವಾಗ ಹೇಳ್ತಾರೆ. ಆ ಭೂತುಗನ ಮೊದಲ ಹೆಂಡತಿ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಸೋದರಿ, ಚಕ್ರವರ್ತಿಯ ತಂಗಿ ಸೋದರಿ. ಅವಳನ್ನ ಭೂತುಗನಿಗೆ ಮದುವೆ ಮಾಡಿ ನೋಡಿ. ಒಬ್ಬ ಸಾಮಂತನಿಗೆ ಚಕ್ರವರ್ತಿಯ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ರು. ಮುಂದೆ ಬಂದಂತಹ ಮುಮ್ಮಡಿ ಕೃಷ್ಣ ತನ್ನ ಸೋದರಿಯ ಗಂಡನಾದಂತಹ ಭೂತುಗನನ್ನ ಇಡೀ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡು ಈ ಭಾಗಗಳ ಕಾವಲುಗಾರನ ಹಾಗೆ ನೋಡ್ತಾನೆ. ರಕ್ಷಣೆ ಮಾಡುವುದಕ್ಕೆ ಭೂತುಗನ ಇಲ್ಲದೆ ಇದ್ದಿದ್ರೆ ಅವನು ಕಂಚಿಯಾನ್ಕೊಂಡ ಅಂತ ಹೆಸರು ತಗೊಳ್ಳಕ್ಕೆ ಮುಮ್ಮಡಿ ಕೃಷ್ಣನಿಗೆ ಸಾಧ್ಯ ಆಗ್ತಿರಲಿಲ್ಲ. ನಮ್ಮ ತಕ್ಕೋಲಂ ಯುದ್ಧದಲ್ಲಿ ಆನೆಯನ್ನು ಅಂತಿಳಿದು ಆನೆಯನ್ನು ಕೊಂದು ಅದ್ಭುತವಾದಂಥ ಗೆಲುವನ್ನು ಸಾಧಿಸಿಕೊಂಡ ಭೂತುಗ ಮತ್ತು ಅವನ ಸೈನ್ಯ, ಅವನ ಬಂಟರುಗಳು ಆ ರೀತಿಯ ಹೋರಾಟ ಮಾಡುವಂಥವರು ಸೇವಾನಿಷ್ಠರು, ಸ್ವಾಮಿ ದುರಂಧರು. ಈ ಭೂತುಗನ 2ನೇ ಹೆಂಡತಿ ಕಲ್ಲಬ್ಬರಸಿಯ ಮಗ ಮಾರಸಿ. ಮೊದಲನೇ ಹೆಂಡತಿ ರಾಷ್ಟ್ರಕೂಟರ ಚಕ್ರವರ್ತಿಯ ಮಗಳು, ಅವಳಿಗೆ ಹುಟ್ಟಿದ ಮಗ ಮರುಳದೇವ. ಮರುಳದೇವನಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು, ಅವನಿಗೆ ಬೇಕಾದಷ್ಟು ರಾಜ್ಯ ಸಿಕ್ಕಿತ್ತು, ಅವನು ಚಕ್ರವರ್ತಿಗಳ ಪ್ರೀತಿ ಪಾತ್ರನಾಗಿದ್ದ, ಎಲ್ಲವೂ ಸರಿ. ಆದರೆ ಈ ಕಲ್ಲಬ್ಬರಸಿ ಯಾರ ಮಗಳು, ಅವಳ ಹಿನ್ನೆಲೆ ಏನು, ಅವಳಿಗೆ ಚಕ್ರವರ್ತಿಗಳ ಸಹಾಯ ಸಿಕ್ಕಿತ್ತೆ, ಅವಳು ದೊಡ್ಡ ಕುಟುಂಬದವಳೆ, ಎಲ್ಲೂ ನಮಗೆ ಇನ್ಫಾರ್ಮೇಶನ್ ಸಿಕ್ಕೋದಿಲ್ಲ. ಇದುವರೆಗೂ ಕಲ್ಲಬ್ಬರಸಿ ಮಾರಸಿಂಹನ ತಾಯಿಯ ಬಗ್ಗೆ ಒಂದು ಸ್ಮಾರಕ ಹುಡುಕಿದ್ದೀನಿ ಸಿಕ್ಕಿಲ್ಲ. ಎಲ್ಲಿಯವರೆಗೆ ಭೂತುಗನ ಸಾವಾಗಿಲ್ವೋ, ಎಲ್ಲಿಯವರೆಗೆ ಅವನ ಮಗನಾದ ಮರುಳದೇವ ಅವನ ಸಾವಾಗುವುದಿಲ್ವೋ, ಅಲ್ಲಿಯವರೆಗೆ ನಮಗೆ ಮಾರಸಿಂಹ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಆದರೆ ಅದರ ಜೊತೆಗೆ ತಂದೆಯ ಜೊತೆಗೆ ತನ್ನ ಅಣ್ಣನ ಜೊತೆಗೆ ನಿರಂತರವಾಗಿ ನಿಷ್ಠೆಯಿಂದ ರಾಷ್ಟ್ರಕೂಟರ ಎಲ್ಲ ಯುದ್ಧಗಳಲ್ಲಿ ಈ ನಮ್ಮ ಮಾರಸಿಂಹ ಸಹಾಯಕನಾಗಿದ್ದ. ಮನಸ್ಸು ಮಾಡಿದ್ರೆ ಮರುಳದೇವನ ಸಾಮರ್ಥ್ಯವನ್ನು ಮೀರಿದ ಸಾಮರ್ಥ್ಯ ಇವನದ್ದಾಗಿತ್ತು. ಪದಚ್ಯುತಿಗೊಳಿಸಿ ಅವನ ಮೊದಲೇ ಚಕ್ರವರ್ತಿ ಆಗ್ಬೋದಿತ್ತನು, ಆಗಿಲ್ಲ. ಅದು ಸಜ್ಜನೆ, ಅದು ನಿಷ್ಠೆ, ಸೋದರ ಪ್ರೀತಿ. ಮಾರುಳದೇವನ ಸಾವಿನ ನಂತರ ಎಲ್ಲ ಜವಾಬ್ದಾರಿಯನ್ನು ತಗೊಳ್ತಾನೆ ಮುಮ್ಮಡಿ ಕೃಷ್ಣ. ಅಷ್ಟೇ ಪ್ರೀತಿಯಿಂದ ತಾನೇ ಸ್ವತಃ ಚಕ್ರವರ್ತಿ ಬಂದು ನಮ್ಮ ತಲಕಾಡಿನಲ್ಲಿ ಈ ನಮ್ಮ ಮಾರಸಿಂಹನಿಗೆ ಆ ಪಟ್ಟಾಭಿಷೇಕದ ಕಿರೀಟವನ್ನ ಇಟ್ಟಿದ್ದಾನೆ. ಇಡೀ ಕರ್ನಾಟಕದ ಒಂದು ಇತಿಹಾಸದೊಳಗೆ ದೊಡ್ಡ ಚಕ್ರವರ್ತಿ ಬಂದು ಹೀಗೆ ಕಿರೀಟವನ್ನ ಇಟ್ಟು ಅವನನ್ನ ರಾಜನೆಂದು ಘೋಷಿಸಿದ ಮತ್ತೊಂದು ಉದಾಹರಣೆ ಇಲ್ಲ ಸರ್. ಮುಮ್ಮಡಿ ಕೃಷ್ಣನು ಕಡಿಮೆ ಇಲ್ಲ, ತುಂಬ ದೊಡ್ಡ ಚಕ್ರವರ್ತಿ. ಶೌಚಗ ಅವನು ಅದ್ಭುತವಾದ ಗುಣ ಸಂಪನ್ನನಾಗಿದ್ದಂಥವನು. ಅವನ ಜೂರ ಪ್ರಶಸ್ತಿ ಅವನ ಬಗ್ಗೆ ಹೇಳುತ್ತೆ. ಅಂತಹ ಮುಮ್ಮಡಿ ಕೃಷ್ಣ ತನ್ನ ಸೋದರಿಯ ಮಗನಾದಂತಹ ಮಾರುಳದೇವನ ಸಾವಿನ ನಂತರದಲ್ಲಿ ಅವನ ಸೋದರನಾದ ಈ ಮಾರಸಿಂಹನಿಗೆ ಸ್ವತಃ ತಾನೇ ಬಂದು ಪಟ್ಟಾಭಿಷೇಕವನ್ನು ಮಾಡಿ ಕಿರೀಟವನ್ನು ತೊಡಿಸಿ ಅವನನ್ನು ಶ್ರೇಷ್ಠ ಸಾಮಂತ ರಾಜ ಅಂತೇಳಿ ಸ್ಥಾಪಿಸ್ತಾನೆ. ಅಷ್ಟೇ ಅಲ್ಲ, ತನ್ನ ಮುಂದಿನ ಬದುಕಿನ ಎಲ್ಲ ಗೆಲುವುಗಳಿಗೆ ಕಾರಣೀಕರ್ತನಾಗಬಲ್ಲ ಸಾಮರ್ಥ್ಯ ನಿನಗಿದೆ ಅಂತೇಳಿ ಅವನಿಗೆ ಸ್ಥಾನಮಾನ ಗೌರವ ಕೊಡ್ತಾನೆ. ಅನೇಕ ಸಂದರ್ಭಗಳಲ್ಲಿ ಮಾರಸಿಂಹ ಆ ಮುಮ್ಮಡಿ ಕೃಷ್ಣನ
ಆಸ್ಥಾನದ ಒಂದು ಏನೋಣ ಲಕ್ಷಣವಾಗಿಲ್ಲ. ಆಸ್ಥಾನಕ್ಕೆ ಒಂದು ರೀತಿಯಲ್ಲಿ ವಿಶೇಷತೆಯನ್ನು ತಂದುಕೊಡುವಂತಹ ವ್ಯಕ್ತಿಯಾಗಿದ್ದ. ಮುಮ್ಮಡಿ ಕೃಷ್ಣ ತೆಗೆದುಕೊಂಡಂತಹ ಆ ಗುರ್ಜರರ ಮೇಲಿನ ಬೇರೆ ಬೇರೆಯ ರೀತಿಯ ಉತ್ತರ ಭಾರತದ ಎಲ್ಲ ಎಕ್ಸ್ಪೆಡಿಷನ್ಗಳಲ್ಲಿ ಗುಜರಾತ್ವರೆಗೆ ಹೋಗಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಗೆಲುವು ತಂದುಕೊಟ್ಟವನೇ ಇವನು ನನ್ನ ಮರೆಯುವಾಗ. ಹಾಗಾಗಿ ಇವತ್ತಿನವರೆಗೂ ನೀವು ಕೈಲಾಸನಾಥ ದೇವಾಲಯ ಇತ್ಯಾದಿಗಳ ಬಗೆಗೆಲ್ಲ ಇದ್ರೆ ಆ ಪ್ರದೇಶಗಳೆಲ್ಲ ಮಾರಸಿಂಹ ಓಡಾಡಿದಾನೆ, ಅಲ್ಲಿನ ವೈವಿಧ್ಯತೆಯನ್ನು ಕಂಡಿದ್ದಾನೆ. ಉತ್ತರ ಮತ್ತು ದಕ್ಷಿಣಗಳನ್ನ ಒಂದ್ಸತಿ ಆ ಕಡೆ, ಒಂದ್ಸತಿ ಈ ಕಡೆ, ಒಂದ್ಸತಿ ಚೋಳರ ಜೊತೆಗೆ, ಪಾಂಡ್ಯರ ಜೊತೆಗೆ ಮೇಲೆ ಆ ಸೀಯಕನನ್ನು ಕೊಂದದ್ದನ್ನ ಮಾರಸಿಂಹನ ಎಲ್ಲ ಶಾಸನಗಳು ಹೇಳ್ತೆ. ಇಮ್ಮಡಿ ಸೀಯಕನನ್ನ ಕೊಂದದ್ದು. ನಮ್ಮ ಶ್ರವಣ ಬೆಳಗೊಳದ ಶಾಸನ ಒಂದು ಮಾತಾಡುತ್ತೆ ಅವನ ಸಾವಿನ ಸಂದರ್ಭ. ಅವನ ಸಾವು ಕೂಡ ಒಂದು ವೀರ ಸಾವು. ಹೋರಾಟಗಳನ್ನು ಮಾಡಿ 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 ಇಡೀ ಜೀವನ ಹೋರಾಟವೇ ಆಗಿದ್ರು ಕೂಡ ಎಲ್ಲಿ ಅವನು ಒಳ ಆಡಳಿತವನ್ನಾಗಲಿ, ತನ್ನ ಧಾರ್ಮಿಕವಾದ ದಾನ ದತ್ತಿ ಧರ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಗಲಿ, ಸಾಂಸ್ಕೃತಿಕವಾದ ಕೊಡುಗೆಗಳನ್ನಾಗಲಿ ಯಾವುದನ್ನು ಅವನು ಮರೆತಿರಲಿಲ್ಲ. ಯುದ್ಧಗಳ ಪಾಡಿ ಯುದ್ಧಗಳು ನಡೀತಿತ್ತು, ಗೆಲುವು ನಡೀತಿತ್ತು. ಆದರೆ ಒಳ ಆಡಳಿತವನ್ನ ಅದ್ಭುತವಾಗಿ ಮಾಡ್ತಾ ಗಂಗರ ರಾಜ್ಯ ಶ್ರೀರಾಜ್ಯ ಅನ್ನುವ ಹಾಗೆ, ಸಂಪತ್ಭರಿತ ರಾಜ್ಯ ಅನ್ನುವ ಹಾಗೆ ಮಾಡಿದ್ದು. ಕೆರೆಗಳನ್ನ ಕಟ್ಟಿಸಿರ್ತಕ್ಕಂಥದ್ದಿರ್ಬೋದು, ನೀರಾವರಿಯ ವ್ಯವಸ್ಥೆಗಳಿರ್ಬೋದು, ಅವನು ಜೈನ ಧರ್ಮಕ್ಕೆ ಕೊಟ್ಟಿರುವ ಕೊಡುಗೆಗಳದ್ದು ಅನೇಕ ದಾನ ಶಾಸನಗಳೆಲ್ಲ ನಮಗೆ ಸಿಗುತ್ತೆ. ಅವನ ಮಾರಸಿಂಹನ ಮಾನಸ್ತಂಭ ಏನಿದೆ ಅದು ನೋಡಿದ್ರೆ ಸಾಕು, ಅದರ ದಿವ್ಯತೆ ಎಷ್ಟು ಸುಂದರವಾಗಿದೆ ಅಂದರೆ ಅವನಲ್ಲಿ ಅನೇಕ ಕಡೆಗಳಿಂದ ಶ್ರೇಷ್ಠ ಶಿಲ್ಪಿಗಳನ್ನು ಕರೆಸಿ ತನ್ನ ರಾಜ್ಯವನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಅದನ್ನು ಅವನು ಅಣಿಗೊಳಿಸಿರೋದನ್ನು. ಹಾಗೆಯೇ ಅವನು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಂಥ ವಿದ್ವಾಂಸರುಗಳನ್ನು ಕರೆಸಿ ಅಗ್ರಹಾರಗಳನ್ನು ಮಾಡಿಸಿ ಅಲ್ಲಿ ಎಲ್ಲ ಬಗೆಯ ಭಾರತೀಯ ಜ್ಞಾನ ಶಾಖೆಗಳನ್ನು, ಅದು ವ್ಯಾಕರಣ ಇರ್ಬೋದು, ಗಣಿತ ಇರ್ಬೋದು, ಅಥವಾ ಖಗೋಳಶಾಸ್ತ್ರ ಇರ್ಬೋದು, ಸಾಂಖ್ಯ ಇರ್ಬೋದು, ಇಂತಹ ಹಲವಾರು ಭಾರತೀಯ ಜ್ಞಾನ ಶಾಖೆಗಳಲ್ಲಿ ನುರಿತಂಥವರನ್ನು ಕರೆಸಿ ಅಗ್ರಹಾರಗಳನ್ನು ಮಾಡಿಸಿ ಅಲ್ಲಿ ಅದರ ಶಿಕ್ಷಣಕ್ಕೆ, ಅದನ್ನ ಜ್ಞಾನ ಪ್ರಸರಣಕ್ಕೆ ಅವನು ಅವಕಾಶವನ್ನು ಮಾಡಿಕೊಟ್ಟಿದ್ದ. ಸ್ವತಃ ಜ್ಞಾನಿಯಾಗಿದ್ದ. ಅನೇಕ ಜನ ರಾಷ್ಟ್ರಕೂಟರ ಆಸ್ಥಾನದ ಕವಿಗಳ ಬಾಯಿ ಮುಚ್ಚಿ ಹೋಗುವ ಹಾಗೆ ಅದ್ಭುತವಾಗಿ ಮಾತನಾಡಬಲ್ಲವನಾಗಿದ್ದ. ಸೊ ತಾನೊಬ್ಬನೇ ವಿದ್ಯಾವಂತನಾಗಿಲ್ಲ, ಅನೇಕ ಅಗ್ರಹಾರಗಳಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಅವನು ಮಾಡಿದ್ದ ಅನ್ನುವಂಥದ್ದು ನಮಗೆ ಗೊತ್ತಾಗ್ತವೆ. ಹಾಗೇನೆ ಸನ್ಮಾನಗಳ ಬಗೆಗೆ ಮಾತಾಡೋದಾದ್ರೆ ಎಷ್ಟು ಬಿರುದುಗಳು ಅವನಿಗಿದೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅವನಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಗಾಂಗೇಯ ಅನ್ನುವಂತಹ ಒಂದು ಬಿರುದನ್ನ ಅವನಿಗೆ ಮುಮ್ಮಡಿ ಕೃಷ್ಣ ಕೊಡ್ತಾನೆ. ಅವನ ಗುರು ಶ್ರೀಧರ ಭಟ್ಟ ಅಂತ ಹೇಳಿ, ಅವನ ಮಗ ಅಯ್ಯಪ್ಪ ಭಟ್ಟ ಅಂತ ಹೇಳಿ. ಈ ಅಯ್ಯಪ್ಪ ಭಟ್ಟ ನಮ್ಮ ದ್ರೋಣಾಚಾರ್ಯರ ಹಾಗೆ ಮತ್ತು ಕೃಪಾಚಾರ್ಯರ ಹಾಗೆ, ಕೃಪಾ ದ್ರೋಣ ಇಬ್ರು ಸೇರ್ಕೊಂಡ್ರೆ ಅಂದ್ರೆ ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಮಿಲಿಟರಿಯ ಜ್ಞಾನ. ಅಂದ್ರೆ ಆಡಳಿತದ ಜೊತೆಗೆ, ನೈತಿಕತೆಯ ಜೊತೆಗೆ, ಸಾಹಿತ್ಯದ ಜೊತೆಗೆ ಯುದ್ಧ ಕಲೆಯನ್ನು ಕೂಡ ಕಲಿಸಿಕೊಟ್ಟಂಥವನು ಈ ನಮ್ಮ ಅಯ್ಯಪ್ಪ ಭಟ್ಟ ಅಂತ ಗೊತ್ತಾಗುತ್ತೆ. ಅವನ ಕೈಕಡೆ ಅವನ ಮಗನಾದಂಥ ಮಿಂಚಾರ್ಯ ಭಟ್ಟ ಅನ್ನುವಂಥವನು ಇದ್ದಾನಲ್ಲ, ವ್ಯಾಕರಣ ಶಾಸ್ತ್ರ, ಶಬ್ದ ಆಗಮಗಳು ಮತ್ತೆ ಅನೇಕ ರೀತಿಯಲ್ಲಿ ಅವನು ಬ್ರಹ್ಮನ ಹಾಗೆ ಇದ್ದ. ಅವನಿಂದ ತರಬೇತಿ ಪಡೆದ ಮಾರಸಿಂಹ ಅಂತ ಹೇಳ್ತಾರೆ. ತನ್ನ ಶಾಸನದಲ್ಲಿ, ತನ್ನ ಒಂದು ಪ್ರಶಸ್ತಿ ಶಾಸನದಲ್ಲಿ ತನ್ನ ಗುರುವಿನ ವಿಶೇಷತೆ ಹೇಳಿ ಅವನು ನಡೆಸಿದ ದಾರಿಯಲ್ಲಿ ನಡೆದು ನಾನು ನನ್ನ ಆಡಳಿತವನ್ನು ಮೈಗೂಡಿಸಿಕೊಂಡೆ ಅಂತ ಕವಿ ಇಲ್ಲಿ ಮಾರಸಿಂಹನ ಬಗೆಗೆ ಮಾತನ್ನ ಹೇಳ್ತಾ ಇರ್ತಾರೆ. ಅವನ ಕೀರ್ತಿ ಎಲ್ಲ ದಿಕ್ಕುಗಳಲ್ಲಿ ಹಬ್ಬಿದ್ದಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಕೆಲವು ವಾಕ್ಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಂಡಲಿಕ ತ್ರಿನೇತ್ರ ಶ್ರುತ ಗುರುದಕ್ಷಿಣಾತಿ ಗಂಗಪತಿ ಉನ್ನಾಟು 6,000 ಬರಗಡೆ ಸಪ್ತ ಮಧ್ಯದಲ್ಲಿ ಮಾರಸಿಂಹ ಮಹೀಪತಿ ವಾದಿಗಂಗಳ. ಎದುರು ವಾದ ಮಾಡ್ತಕ್ಕಂಥವರನ್ನ ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ಬಿಡ್ತಕ್ಕಂಥ ಶಕ್ತಿ ಅವನಿಗೆ ಇತ್ತು ಅನ್ನುವ ಮಾತು. ವಿಪುಲ